ದ ಫಸ್ಟ್ ಇಂಡಿಯನ್ ಸಿನಿಮಾ, ಫಸ್ಟ್ ಭಾರತದ ಚಿತ್ರರಂಗದಲ್ಲೇ ಹೈಯೆಸ್ಟು ಆರ್ಕೆಸ್ಟ್ರಾಕ್ ಮಾಡಿರೋ ಸಿನಿಮಾ, ದ ಫಸ್ಟ್ ಸಿನಿಮಾ ಇದೇ ಸಿನಿಮಾ. ಶಾರುಖ್ ಖಾನ್ದು ಪಠಾಣ್ ಅವರೇ ಮಾಡಿದ್ದು ಯುರೋಪಲ್ಲಿ. ಅವರು ಬಂದ್ಬಿಟ್ಟು ಪಠಾಣ್ ಮಾಡಿದ್ದು ನಿಮಗೆ 160 ಜನ, ಇದು 260 ಜನ ಹಾಕಿದ್ದೀವಿ. ಓಕೆ, ಅಷ್ಟು ಸುಮ್ಮನೆ ಅವ್ರು ನುಡ್ಸೋದು ಇಲ್ಲ, ಅವರು ವೆಯ್ಟ್ ನೋಡ್ತಾರೆ. ವಾಟ್ ಇಸ್ ಇದು, ಅವ್ನು ಹೇಳ್ತಾನೆ ಇನ್ನೂ ಏನಿದೆ ಅಂತ ಕೇಳಿದ್ರೆ ಇನ್ನೂ ಏನಿದೆ, ಎಲ್ಲ ತಂದು ಬಂದಿವಿ, ಇನ್ನೂ ಏನು ಬೇಕು ಪ್ರೇಮ್ ಅಂತಾರೆ ಅವರು. ಸೊ ಆ ಮಟ್ಟಕ್ಕೆ. ಆ್ಯಂಡ್ ರಿದಮ್ ಇಲ್ಲಿ ರಿಕ್ಕಿ ಅಂತ ಮಾಡಿದ್ದಾರೆ, ತಿರ್ಗಾ ಶಿವಮಣಿ ರೆಹಮಾನ್ ಹತ್ರ ಇದೆಲ್ಲ ಶಿವಮಣಿ ಅವರು ಮಾಡಿದ್ದಾರೆ. ಆಮೇಲೆ ತೌಫಿಕ್ ಕುರೇಸಿ ತಬಲಾ ಇದು ಅವ್ರು ಮಾಡಿದ್ದಾರೆ. ಒಂದು ಸಾಂಗಿಗೆ 3 ಜನ ರಿದಮ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಇನ್ ಇಂಡಿಯನ್ ಸಿನಿಮಾ. ಓಕೆ, 60 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಅಷ್ಟು ಪೆಪ್ಪು, ಅಷ್ಟು ಇದು ಬಿಕಾಸ್ ಆಫ್ ನನಗೆ ಆಡಿಯೋ ಸಾಂಗ್ಸು ಇದನ್ನೆಲ್ಲ ನೋಡಿ. ಆ್ಯಂಡ್ ದೆನ್ ಇನ್ನೊಂದೇನಪ್ಪ ಅಂದರೆ ಸಾಂಗ್ಸ್ ಬರೆದಿರೋರು ಬಂದ್ಬಿಟ್ಟು ಪ್ರೇಮ್ ಬರ್ದಿಯಾನೆ, ಇಲ್ಲಿ ಮಂಜು ಬರ್ದಿಯಾನೆ, ನನ್ನ ಹುಡುಗ ಮಂಜು ಅಂತ ಹೊಸಬ, ಅವನಿಗೆ ಕೊಟ್ಟಿದ್ದೀವಿ. ಹೋದ ಸರಿ ವಿಜಯೇಶ್ವರ್ ಕೇಳಿ ಕೊಟ್ಟೆ, ಈ ಸರಿ ಮಂಜು ಕೊಟ್ಟಿದ್ದೀನಿ, ಅವ್ನು ಬರ್ದಿಯಾನೆ. ಎದೆ ಬಡಿತ ಜೋರಾಗಿದೆ ಇದು ಬರ್ದಿದ್ದಲ್ಲ ಆ ಹುಡುಗ, 2 ಸಾಂಗ್ ಬರ್ದಿಯಾನೆ. ನಮ್ಮ ಹುಡುಗ, ನನ್ನ ಮನೆ ಮಗ. ಆ್ಯಂಡ್ ತೆಲುಗು ಬಂದ್ಬಿಟ್ಟು ಚಂದ್ರಬೋಸ್ ಆಸ್ಕರ್ ಭತ್ ಅವ್ರಿಗೆ RRR ಅವ್ರು ಬರ್ದಿದ್ದಾರೆ. ತಮಿಳ್ ಬಂದ್ಬಿಟ್ಟು ವೈರ್ಮುತ್ತು ಅವ್ರ ಮಗ ಮದನ್ ಕರ್ಕಿ. ಹಿಂದಿ ಬಂದ್ಬಿಟ್ಟು ರಕಿಬಾಲಂ, ಆಲ್ಮೋಸ್ಟ್ ಆಲ್ RRR, ಬಾಹುಬಲಿ, ಸುಮಾರು ಸಿನಿಮಾ ಬರ್ದಿದ್ದಾರೆ, ಅವ್ರು ಬರೀತಾರೆ. ಆ್ಯಂಡ್ ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣನ್ ಅಂತ, ಸೊ ದಿಸ್ ಇಸ್ ದ ಬಿಗ್ ರೈಟರ್, ಅವ್ರು ಬರೀತಾರೆ. ಅಂದರೆ ಎಲ್ಲನೂ ತುಂಬ ನಾಟ್ ಲೈಕ್ ಎ ಸ್ಮಾಲ್ ಥಿಂಗ್ಸಲ್ಲಿ ಆಡಿಯೋ ಮಾಡಲಿ. ಯಾಕೆ ಅಷ್ಟು ಕೋಟಿ ದುಡ್ಡು ಕೊಟ್ಟರು ಅನ್ನೋದಕ್ಕೆ ವ್ಯಾಲ್ಯೂಸ್ ಇದೆ ಅಂತ, ಅಂದರೆ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ನಾವು ಏನೋ ಮಾಡ್ತಾಯಿದ್ದೀವಿ ಅಂತ ಮಾಡಬೇಕು ಪ್ರತಿಯೊಬ್ಬರು ಅಂತ. ದೆನ್ ಅದಾದಮೇಲೆ ಒಂದೊಂದು ಸಾಂಗ್ ಆಡಬೇಕು ಅಂದ್ರೂ ಇಲ್ಲಿ ದೊಡ್ಡ ಸಿಂಗರ್ ಕೈಲಿ ಆಡಿಸ್ಬಿಡ್ತೀವಿ, ಅಲ್ಲೆಲ್ಲ ಸಣ್ಣ ಪುಟ್ಟ ಸಿಂಗರ್ ಕೈಲಿ ಆಡಿಸ್ತೀವಿ ಅಂತ ಇಲ್ಲ. ಸೊ ಶ್ರೇಯಾ ಘೋಷಲ್ ಆಡಿದ್ರೆ ಮಗನ ಬಂದೆ ಇರಲೇ. ಸೊ ಒಂದೊಂದು ಸಾಂಗ್ ಆಡಬೇಕಂದ್ರೆ ಈಗ ಶ್ರೇಯಾ ಘೋಷಲ್ ಕನ್ನಡ ಆಡ್ತಾರೆ ಅನ್ಕೊಳ್ಳಿ, ತೆಲುಗು ಬೇರೆ ಆಡ್ತಾರೆ. ಇಲ್ಲ, ಶ್ರೇಯಾ ಘೋಷಲ್ 5 ಲ್ಯಾಂಗ್ವೇಜ್ ಅವ್ರು ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಲೈಕ್ ದಿಸ್, ಅದು ಫಸ್ಟ್ ಇಂಡಿಯನ್ ಸಿನಿಮಾ ರೆಕಾರ್ಡ್. ಸೊ ದಲೇರ್ ಮೆಹಂದಿ ಹಿಂದಿ ಆಡ್ತಾರೆ ಅಂದರೆ ಇಲ್ಲ, ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಆಡ್ತಾರೆ ಹೀಗೆ. ಸೊ ಇಲ್ಲಿ ನಾನು ಕನ್ನಡ ಆಡ್ತೀನಿ, ನನಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ, ಅದಕ್ಕೇನು ಮಾಡ್ತಾರೆ, ಸಿಸಿರಾಮ್ ಮಾಡ್ತಾರೆ. ಬಿ ಫ್ರ್ಯಾಂಕ್ ಅನಿಮಲ್ ಆಡಿದ್ನಲ್ಲ, ಅವನು ಬಿ ಫ್ರ್ಯಾಂಕ್ ಅವನು ಆಡ್ತಾನೆ. ಅಂದರೆ ಈ ಥರ, ಅಂದರೆ ಒಂದು ಆಡಿಯೋ ಇದಕ್ಕೇ ಒಂದು ಸಿನಿಮಾ ಮಾಡ್ಬೋದು ನಾವು, ಅಷ್ಟು ಸ್ಪೆಂಡ್ ಮಾಡಿದ್ದೀವಿ. ಬಟ್ ಅದಕ್ಕೆ 1:4, 1:5 ಅಂತ ಏನು ಹೇಳ್ತಾರೆ, ಮಾರ್ಕೆಟು ದೊಡ್ಡ ಮಾರ್ಕೆಟ್ ಆಡಿಯೋ ಇವತ್ತು ಇಂಡಿಯಾದಲ್ಲಿ KD ಅಂತ. ಸೊ ದಟ್ಸ್